ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ಬನ್ನಿ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ವಿರುದ್ಧ ಆದರೆ ಭಯಪಡಬೇಡ್ರಿ. ನಾವು ಒಟ್ಟಾಗಿ ಕರ್ತನನ್ನು ಸೇವಿಸುವ, ಆರಾಧಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತರೇ. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತರೇ. ಬಲಪಡಿಸಿದೆ, ನನ್ನ ನಡೆಸಿರುವೆ, ನಿನ್ನಲ್ಲೇ ಜಯ ಹೊಂದಿದೆ. ಬಲಪಡಿಸಿದೆ, ನನ್ನ ನಡೆಸಿರುವೆ, ನಿನ್ನಲ್ಲೇ ಜಯ ಹೊಂದಿದೆ. ಭಯಪಡೆನು ನಾ, ನನ್ನ ಜೊತೆ ಇರಲು ನೀ, ನನ್ನ ಕೈ ಇರಲು ನಿನ್ನ ಕೈಯಲ್ಲಿ. ಭಯಪಡೆನು ನಾ, ನನ್ನ ಜೊತೆ ಇರಲು ನೀ, ನಿನ್ನ ಕೈ ಇರಲು ನಿನ್ನ ಕೈಯಲ್ಲಿ. ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ ಯೇಸುವೇ. ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ ಯೇಸುವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಬರೆದ ಪತ್ರಿಕೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 2ನೇ 20ನೇ ವಚನ. ಗಲೇಷಿಯನ್ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿ ಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ.
ಆತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಪ್ರೈಸ್ ಗಾಡ್. ಇಲ್ಲಿ ಅಪೋಸ್ತಲ್ ಪೌಲ್ ಈ ಮಾತನ್ನು ಆತನು ಪೇತ್ರನಿಗೆ ಹೇಳುತ್ತಾನೆ. ಪೇತ್ರನಿಗೆ ಈ ಮಾತನ್ನು ಆತನು ಮಾತಾಡುತ್ತಾನೆ. ಯಾಕಂದರೆ ಇಲ್ಲಿ ಆದಿ ಸಭೆಯಲ್ಲಿ ಯಹೂದ್ಯರು ರಕ್ಷಣೆ ಹೊಂದುವಾಗ ಅವರೆಲ್ಲರೂ ಅನಿಸ್ತಾ ಇದ್ದರು, ನಾವು ಧರ್ಮಶಾಸ್ತ್ರದ ಎಲ್ಲ ನೇಮ ನಿಷ್ಠೆಗಳನ್ನು ನಾವು ಅನುಸರಿಸಿ ನಡೆಯಬೇಕು. ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಎಲ್ಲ ನೇಮ ನಿಷ್ಠೆಗಳನ್ನು ಅನುಸರಿಸಿ ನಾವು ನಡೆದರೆ ನಮಗೆ ರಕ್ಷಣೆ ಆಗುತ್ತದೆ ಅಂತ. ಧರ್ಮಶಾಸ್ತ್ರದಲ್ಲಿ ಅನೇಕ ನೇಮನಿಷ್ಠೆಗಳಿದ್ದವು. ಅದರಲ್ಲಿ ಒಂದು ಏನಂತ ಹೇಳಿದರೆ, ಅವರು ಅನ್ಯ ಜನರ ಒಟ್ಟಿಗೆ ಸೇರಿ, ಯಹೂದ್ಯರಲ್ಲದವರ ಒಟ್ಟಿಗೆ ಸೇರಿ ಅವರು ಊಟ ಮಾಡುತ್ತಿರಲಿಲ್ಲ, ಅವರ ಕೈಯಲ್ಲಿ ನೀರು ಕುಡಿತಿರಲಿಲ್ಲ. ಓಕೆ, ಅವರು ಪ್ರತ್ಯೇಕವಾದ ಜನಾಂಗ, ನಾವು ಮೀಸಲಾದವರು, ನಾವು ದೇವರಿಗೋಸ್ಕರ ಕರೆಯಲ್ಪಟ್ಟವರು. ಅಫ್ಕೋರ್ಸ್ ಅದು ಧರ್ಮಶಾಸ್ತ್ರ. ಓಕೆ, ನಾವು ನೋಡ್ತೇವೆ, ಎರಡು ಘಟನೆಗಳನ್ನು ನಾವು ನೋಡ್ತೇವೆ. ಒಂದು, ಸಮಾರ್ಯದ ಸ್ತ್ರೀಯ ಬಳಿಗೆ ಯೇಸು ಸ್ವಾಮಿ ಹೋಗುವಾಗ ಯೇಸು ಸ್ವಾಮಿ ಅಮ್ಮ ನನಗೆ ನೀರು ಕೊಡು ಅಂತ ಕೇಳಿದಾಗ ಆಕೆಗೆ ಆಶ್ಚರ್ಯವಾಗ್ತದೆ. ಆಕೆ ಹೇಳ್ತಾಳೆ, ನೀನು ಯಹೂದ್ಯನು, ನಾವು ಸಮಾರ್ಯದವರು. ಯಹೂದ್ಯರಿಗೆ ಮತ್ತು ಸಮಾರ್ಯದವರಿಗೆ ಹೊಕ್ಕು ಬಳಕೆ ಇರಲಿಲ್ಲ. ಸಮಾರ್ಯದವರು ಅಂತ ಹೇಳಿದ್ರೆ ಅವರು ಮಿಶ್ರ ಸಂತತಿ. ಓಕೆ, ಯಹೂದ್ಯರು ಮತ್ತು ಅನ್ಯರು ಆ ರೀತಿ ಆಗಿ. ಬಟ್ ಅವರಿಗೆ ಇವರಿಗೆ ಹೊಕ್ಕು ಬಳಕೆ ಇರಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನಲ್ಲಿ ನೀರು ಕೇಳುವವನು ಯಾರಂತ ನೀನು ಗೊತ್ತಿದ್ದರೆ ನೀನು ಅವನ ಹತ್ರವೇ ನೀರನ್ನು ಕೇಳ್ತಾ ಇದ್ದೆ. ಆಗ ಆಕೆ ಹೇಳ್ತಾಳೆ, ಸ್ವಾಮಿ, ನೀವು ನಮ್ಮ ಪೂರ್ವಜರು ಯಾಕೋಬ ಇವರೆಲ್ಲರಿಗಿಂತಲೂ ದೊಡ್ಡವನ. ಓಕೆ, ಪ್ರವಾದಿಗಳು, ನಮ್ಮ ಹಿರಿಯರು ಈ ಬಾವಿಯ ನೀರನ್ನು ಕುಡಿದರು ಅಂತ ಆಕೆ ಹೇಳ್ತಾಳೆ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಈ ನೀರನ್ನು ಕುಡಿದವರಿಗೆ ತಿರುಗಿ ನೀರಡಿಕೆ ಆಗುತ್ತದೆ. ನಾನು ಕೊಡುವಂಥ ನೀರು ಅವನ ಒಳಗಿಂದ ಉಕ್ಕುವ ಹೊರತೆ ಉಂಟಾಗಿ ನಿತ್ಯ ಜೀವವನ್ನುಂಟು ಮಾಡುತ್ತದೆ. ಯೇಸು ಸ್ವಾಮಿ ಹೇಳಿದ. ಓಕೆ, ಯೇಸು ಸ್ವಾಮಿ ಸ್ಪಿರಿಚುವಲಿ ಮಾತಾಡಿದ. ಆಕೆ ಅದನ್ನು ಶರೀರ ಸಂಬಂಧವಾಗಿ ಮಾನುಷಿಕ ಬುದ್ಧಿಯಿಂದ ಅದನ್ನು ಅರಿತುಕೊಂಡಳು. ಯೇಸು ಸ್ವಾಮಿ ನಿತ್ಯ ಜೀವದ ಬಗ್ಗೆ ಮಾತಾಡಿದ. ಆಕೆ ಅನಿಸ್ತಾ ಇದ್ದಳು ಯಾಕೋಬನು, ಅವರ ಹಿರಿಯರು ತೋಡಿದ ಬಾವಿಯ ನೀರಿನ ಬಗ್ಗೆ. ಯೇಸು ಸ್ವಾಮಿ ನಿತ್ಯ ಜೀವದ ಬಗ್ಗೆ ಮಾತಾಡಿದ. ಇರಲಿ, ಇಲ್ಲಿ ಒಂದು ಉದಾಹರಣೆ ಏನಂತ ಹೇಳಿದ್ರೆ, ಆಕೆ ಆಶ್ಚರ್ಯ ಪಡ್ತಾಳೆ, ನೀನು ಯಹೂದ್ಯನಾಗಿದ್ದುಕೊಂಡು ನಮ್ಮ ಹತ್ರ ನೀರು ಕೇಳುವುದು ಹೇಗೆ? ಯಾಕಂದರೆ ಯಹೂದ್ಯರು ಸಮಾರ್ಯದವರ ಮನೆಯಲ್ಲಿ ನೀರು ಕುಡಿಯುವುದಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಯಹೂದ್ಯನಾಗಿದ್ದ ಶರೀರ ಸಂಬಂಧದಲ್ಲಿ. ಓಕೆ, ಇನ್ನೊಂದು ಘಟನೆ ನಾವು ನೋಡ್ತೇವೆ. ಓಕೆ, ಪಂಚಾಶತಮ ದಿವಸ ಪವಿತ್ರಾತ್ಮನು 120 ಮಂದಿಯ ಮೇಲೆ ಇಳಿದು ಬಂದ. ಆ ದಿವಸ ಸಭೆ ಪ್ರಾರಂಭವಾಯಿತು. ಸಭೆ ಪ್ರಾರಂಭವಾದಾಗ ನಾವು ನೋಡ್ತೇವೆ, ಅವರೆಲ್ಲರೂ ಧರ್ಮಶಾಸ್ತ್ರದ ನೇಮ ನಿಷ್ಠೆಗಳನ್ನು ಅನುಸರಿಸಿ ನಡೀತಿದ್ದರು. ಸ್ಟಿಲ್ ಅವರು ಅನ್ಯ ಜನರೊಟ್ಟಿಗೆ ಊಟ ಮಾಡ್ತಿರ್ಲಿಲ್ಲ. ಇವನ್ ಬಾರ್ನ್ ಅಗೇನ್ ಆದವರು. ಇದೆಲ್ಲ ಅನುಸರಿಸಿ ನಡೆದರೆ ನಿಮಗೆ ರಕ್ಷಣೆ ಆಗುತ್ತದೆ ಎಂಬ ಅವರ ಸಿದ್ಧಾಂತ. ಓಕೆ, ಆದಿ ಸಭೆಯಲ್ಲಿ. ಓಕೆ, ಇಲ್ಲಿ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಫಸ್ಟ್ ಟೈಮ್ ಕೊರ್ನೇಲಿಯನ ಬಗ್ಗೆ ನಾವು ನೋಡ್ತೇವೆ. ಕೊರ್ನೇಲಿಯನು ಇವನು ಗ್ರೀಕನು, ಆತನು ರೋಮಾಪುರದ ಶತಾಧಿಪತಿ. ನಾವು ನೋಡ್ತೇವೆ 100 ಮಂದಿಗೆ ಒಬ್ಬ ಅಧಿಕಾರಿ. ಇವನು ಭಕ್ತನು, ದೇವರಿಗೆ ಭಯಪಡುವನು, ಬಹಳ ದಾನ ಧರ್ಮ ಮಾಡುವವನು. ಮತ್ತು ದೇವದೂತ ಆತನಿಗೆ ಸಂಧಿಸ್ತಾನೆ. ದೇವದೂತ ಹೇಳ್ತಾನೆ, ನಿನ್ನ ದಾನ ಧರ್ಮಗಳು, ನಿನ್ನ ಪ್ರಾರ್ಥನೆಗಳು ದೇವರಿಗೆ ಜ್ಞಾಪಕಾರ್ಥವಾಗಿ ಪರಲೋಕಕ್ಕೆ ಏರಿ ಬಂದಿದೆ. ಅದೇ ರೀತಿ ಯಹೂದ್ಯರಿಂದ ಒಳ್ಳೆಯ ಹೆಸರನ್ನು ಹೊಂದಿದವನು. ಇದೆಲ್ಲ ಕ್ಯಾರೆಕ್ಟರ್ಗಳು ಈ ವ್ಯಕ್ತಿಯಲ್ಲಿದ್ದವು. ಬಟ್ ಆತನಿಗೆ ರಕ್ಷಣೆ ಆಗಬೇಕಾದ್ರೆ ದೇವದೂತ ಗೈಡ್ ಮಾಡ್ತಾನೆ, ನೀನು ಅಲ್ಲಿ ಪೇತ್ರನ್ನು ಕರೆ ಅಂತ. ಅವನು ಕೆಲವು ಮಾತುಗಳನ್ನು ಹೇಳ್ತಾನೆ, ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗ್ತದೆ. ಅಲ್ಲಿ ನಾವು ನೋಡ್ತೇವೆ, ಪೇತ್ರನು ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆ ಮಾಡುತ್ತಿರುವಾಗ ಅವನು ಧ್ಯಾನ ಪರವಶನ ಆದಾಗ ಒಂದು ಜೋಳಿಗೆ ಇಳಿದು ಬರುತ್ತದೆ. ಆಗ ಅದರಲ್ಲಿ ಅನೇಕ ಪ್ರಾಣಿಗಳು, ಜೀವಜಂತುಗಳು ಅದರಲ್ಲಿದ್ದವು, ಕೊಲ್ಲು ತಿನ್ನುವಂತ. ಅದಕ್ಕೆ ಪೇತ್ರನು ಹೇಳ್ತಾನೆ, ನಾನು ಅಶುದ್ಧವಾದ್ದು ನಾನು ಮುಟ್ಟುವುದಿಲ್ಲ.
ಯಾಕಂತ ಹೇಳಿದ್ರೆ ಧರ್ಮಶಾಸ್ತ್ರದಲ್ಲಿ ಕೆಲವು ಸಂಗತಿಗಳು ಬರೆಯಲ್ಪಟ್ಟದ್ದು. ಸೀಳುಗೊರಸು ಮತ್ತು ಮೆಲುಕು ಹಾಕುವ ಪ್ರಾಣಿ ಅದು ಶುದ್ಧವಾದದ್ದು, ಅದನ್ನು ತಿನ್ಬಹುದು. ಬಟ್ ಎಲ್ಲ ಪ್ರಾಣಿಗಳು ತಿನ್ನಲಿಕ್ಕೆ ಧರ್ಮಶಾಸ್ತ್ರ ಅನುಸಾರವಾಗಿ ಇರಲಿಲ್ಲ. ಹಂದಿ ಅದು ಸೀಳುಗೊರಸು, ಬಟ್ ಅದು ಮೆಲುಕು ಹಾಕದ ಪ್ರಾಣಿ, ಅದು ಅಶುದ್ಧ. ಒಂಟೆ ಅದು ಮೆಲುಕು ಹಾಕ್ತದೆ, ಬಟ್ ಅದಕ್ಕೆ ಸೀಳುಗೊರಸಿಲ್ಲ, ಅದು ಅಶುದ್ಧ. ಹೀಗೆ ಅನೇಕ ಜೀವಜಂತುಗಳು ಅವನು ಹೇಳ್ತಾನೆ, ನಾನು ತಿನ್ನುವುದಿಲ್ಲ, ನಾನು ಅಶುದ್ಧವನ್ನು ಮುಟ್ಟುವುದಿಲ್ಲ. ಆಗ ಒಂದು ವಾಣಿ ಕೇಳ್ತದೆ, ದೇವರು ಶುದ್ಧ ಮಾಡಿದ್ದನ್ನು ನೀನು ಅಶುದ್ಧ ಅಂತ ಹೇಳಬೇಡ. ದಟ್ ಮೀನ್ಸ್ ಇದರ ತಾತ್ಪರ್ಯ ಏನಂತ ಹೇಳಿದರೆ, ದೇವರು ಕೇವಲ ಯಹೂದ್ಯರಿಗೆ ಮಾತ್ರ ದೇವರಲ್ಲ, ಆತನು ಯಹೂದ್ಯರಿಗೋಸ್ಕರ ಮಾತ್ರ ಸತ್ತದ್ದಲ್ಲ, ಆತನು ಇಡೀ ಲೋಕಗೋಸ್ಕರ ಆತನು ಸತ್ತಿದ್ದಾನೆ. ಇಡೀ ಲೋಕದ ಪಾಪವನ್ನು ಆತನು ಕಲ್ವಾರಿ ಕ್ರೂಜೆಯಲ್ಲಿ ಹೊತ್ತುಕೊಂಡು ಹೋಗಿದ್ದಾನೆ. ಯಾಕೆಂದರೆ ಯಹೂದ್ಯರಾಗಲಿ ಅನ್ಯರಾಗಲಿ ಯಹೂದ್ಯರಲ್ಲದವರಾಗಲಿ ನಾವೆಲ್ಲರೂ ಹುಟ್ಟಿದ್ದು ಒಬ್ಬನೇ ಮನುಷ್ಯನ ಸಂಬಂಧದಿಂದ, ಆತನು ಆದಾಮ. ಅದಕ್ಕೆ ಬೈಬಲ್ ಒಂದೇ ರಕ್ತದಿಂದ ಎಲ್ಲ ಜನಾಂಗಗಳು ಅವರವರು ಇರತಕ್ಕ ಕಾಲಗಳು ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ನಾವೆಲ್ಲರೂ ಒಂದೇ ರಕ್ತದಿಂದ ಶರೀರ ಸಂಬಂಧವಾಗಿ ನಾವು ಹುಟ್ಟಿದ್ದೇವೆ. ಬಟ್ ದೇವರು ತನ್ನ ರಕ್ಷಕನನ್ನು ಈ ಲೋಕಕ್ಕೆ ತರುವುದಕ್ಕೋಸ್ಕರ, ಎಲ್ಲ ಮನುಷ್ಯರಿಗೆ ರಕ್ಷಣೆ ಆಗುವುದಕ್ಕೋಸ್ಕರ, ತನ್ನ ರಕ್ಷಕನ ತರುವುದಕ್ಕೋಸ್ಕರ ಒಂದು ಜನಾಂಗವನ್ನು ಆತನು ಸಪರೇಟ್ ಮಾಡ್ತಾನೆ, ಅದು ಯಹೂದ್ಯ ಜನಾಂಗ. ಈ ಯಹೂದ್ಯ ಜನಾಂಗದ ಮೂಲ ನಾವು ನೋಡ್ತೇವೆ ಅಬ್ರಹಾಮನ ತಂದೆ ತಾಯಿಗಳು ಅವರು ಮೂರ್ತಿ ಪೂಜಕರಾಗಿದ್ದರು, ಅನ್ಯ ದೇವತೆಗಳನ್ನು ಸೇವಿಸ್ತಾ ಇದ್ದರು ಅಂತ ದೇವರ ವಾಕ್ಯ ಹೇಳ್ತದೆ. ಯೆಹೋಶುವನ ಗ್ರಂಥ, ನಾನು ಯೆಹೋಶುವನ ಗ್ರಂಥ 24ನೇ ಅಧ್ಯಾಯದಿಂದ ನಾನು ಓದ್ತೇನೆ. 24ನೇ ಅಧ್ಯಾಯ 2ನೇ ವಚನ. ಯೆಹೋಶುವನು ಅವರೆಲ್ಲರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ, ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರಟೀಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ನಾನು ನಿಮ್ಮ ಪಿತೃವಾದ ಅಬ್ರಹಾಮನನ್ನು ಅಲ್ಲಿಂದ ಕರೆತಂದು ಕಾನಾನ್ ದೇಶದಲ್ಲೆಲ್ಲ ಸಂಚಾರ ಮಾಡಿಸಿ ಈಸಾಕ ನಿಮ್ಮ ಮಗನನ್ನು ಕೊಟ್ಟು ಅವನ ಸಂತಾನವನ್ನು ಹೆಚ್ಚಿಸಿದೆನು. ಈಸಾಕನಿಗೆ ಯಾಕೋಬ್, ಎಸಾವ ಎಂಬಿಬ್ಬರು ಮಕ್ಕಳನ್ನು ಅನುಗ್ರಹಿಸಿ ಎಸಾವನಿಗೆ ಸಹೀರ್ ಪರ್ವತವನ್ನು ಸ್ವಾಸ್ಥ್ಯವಾಗಿ ದಯಪಾಲಿಸಿದೆನು. ಯಾಕೋಬನಾದರೂ ತನ್ನ ಮಕ್ಕಳ ಸಹಿತವಾಗಿ ಐಗುಪ್ತ ದೇಶಕ್ಕೆ ಹೋದನು. ತರುವಾಯ ನಾನು ಮೋಶೆ, ಆರೋನನ್ನು ಕಳಿಸಿ ಆ ಐಗುಪ್ತರಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ನಡೆಸಿ ಅವರನ್ನು ಬಾಧಿಸಿ ನಿಮ್ಮನ್ನು ಹೊರಗೆ ಕರೆತಂದೆನು. ಪ್ರೈಸ್ ಗಾಡ್. ಈ ಮೂಲವನ್ನು ಆತನು ಯೆಹೋಶುವ ಬಿಡಿಸ್ತಾನೆ. ಎಲ್ಲಿ? ಅಬ್ರಾಹ್ಮನನ್ನು ದೇವರು ಕರೆದು ಒಂದು ಜನಾಂಗವನ್ನು ಆತನು ಹುಟ್ಟಿಸ್ತಾನೆ, ಪ್ರತ್ಯೇಕಿಸ್ತಾನೆ. ಯಾಕಂದರೆ ಕ್ರಿಸ್ತನು ರಕ್ಷಕನು ಈ ಲೋಕಕ್ಕೆ ಬರುವುದಕ್ಕೋಸ್ಕರ. ಓಕೆ, ಇವತ್ತು ಯೇಸು ಕ್ರಿಸ್ತನು ಕೇವಲ ಸತ್ತದ್ದು ಯಹೂದ್ಯರಿಗೋಸ್ಕರ ಮಾತ್ರ ಅಲ್ಲ, ಎಲ್ಲ ಜನಾಂಗಗಳಿಗೋಸ್ಕರ ಆತನು ಸತ್ತಿದ್ದಾನೆ. ಇವತ್ತು ಯೇಸು ಕ್ರಿಸ್ತನು ಸತ್ತಿದ್ದಾನೆ, ಬಾಧೆಯನ್ನು ಅನುಭವಿಸ್ತಾನೆ, ಹೂಣಲ್ಪಟ್ಟಿದ್ದಾನೆ, ಆತನು ಪುನರುತ್ಥಾನಾಗಿದ್ದಾನೆ. ಬೇರೆ ಯಾರು ಯೇಸುವನ್ನು ಅಂಗೀಕಾರ ಮಾಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು ಅಂತ ವಾಕ್ಯ ಹೇಳ್ತದೆ. ದೇ ಆರ್ ಬಾರ್ನ್ ಆಫ್ ಗಾಡ್. ಇವರು ಆತ್ಮ ಸಂಬಂಧವಾಗಿ ಹುಟ್ಟಿದವರು, ಇವರು ದೇವರಿಂದ ಹುಟ್ಟಿದವರು ಅಂತ ಸತ್ಯವೇದ ಹೇಳ್ತದೆ. ಓಕೆ, ಇವರು ದೇವರಿಂದ ಹುಟ್ಟಿದವರು. ಇಲ್ಲಿ ನಾವು ನೋಡ್ತೇವೆ, ಯಹೂದ್ಯರು ಆಲೋಚಿಸ್ತಾ ಇದ್ರು ರಕ್ಷಣೆ ಎಂದರೆ ಕೇವಲ ಯಹೂದ್ಯರಿಗೆ ಮಾತ್ರ ಅಂತ. ಯೇಸು ಕ್ರಿಸ್ತನ ಸತ್ತದ್ದು ಕೇವಲ ಯಹೂದ್ಯರಿಗೆ ಮಾತ್ರ ಅಂತ, ಅಲ್ಲಿ ಕೊರ್ನೆಲನ ಮನೆಗೆ ಸುವಾರ್ತೆ ಹೋಗುವ ತನಕ. ಓಕೆ, ನೆಕ್ಸ್ಟ್ ಕೊರ್ನೆಲನ ಮನೆಯಲ್ಲಿ ಆತನು ಪ್ರೀಚ್ ಮಾಡುತ್ತಿರುವಾಗಲೇ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ನಾವು ನೋಡ್ತೇವೆ, ಅಪೋಸ್ತಲ ಪೇತ್ರನು ಅವನ ಸಂಗಡ ಇದ್ದರು. ಪುನಃ ಅವರ ಮಂಡಲಿಗೆ ಹಿಂತಿರುಗಿ ಬರುವಾಗ ಮೊದಲು ಅಪೋಸ್ತಲರು ಅವನಿಗೆ ಪ್ರಶ್ನೆ ಕೇಳಿದರು, ನೀನು ಅನ್ಯ ಜನರೊಟ್ಟಿಗೆ ಸೇರಿ ಅವರ ಸಂಗಡ ಊಟ ಮಾಡಿದ್ದು ಹೇಗೆ? ಫಸ್ಟ್ ಕೇಳಿದ್ರು. ಅವ್ರ ರಕ್ಷಣೆ ಆದದ್ದು, ಅಲ್ಲಿ ಪವಿತ್ರಾತ್ಮ ಸುರಿಸಿದ್ದು ಅವರಿಗೆ ಅದು ಬಿದ್ದು ಹೋಗಲಿಲ್ಲ. ಫಸ್ಟ್ ಅವರಿಗೆ ಕೇಳಿದ್ರು, ನೀನು ಅವರೊಟ್ಟಿಗೆ ಸೇರಿ ಊಟ ಮಾಡಿದ್ದು ಹೇಗೆ? ಯಾಕಂದ್ರೆ ನಾವು ಯಹೂದ್ಯರು, ನಾವು ಪ್ರತ್ಯೇಕವಾಗಿರೋ ಜನರು, ನಾವು ಅವರೊಟ್ಟಿಗೆ ಇಜ್ಜೋಡಾಗಬಾರದು. ನೀವು ಅವರೊಟ್ಟಿಗೆ ಸೇರಿ ಅಶುದ್ಧರಾದಿರಿ. ಆಗ ಪೇತ್ರನು ಎಕ್ಸ್ಪ್ಲೇನ್ ಮಾಡ್ತಾನೆ, ನನಗೆ ಹೀಗೆ ದರ್ಶನ ಬಂತು, ನಾನು ದೇವರು ನನ್ನನ್ನು ಕಳಿಸ್ದ, ನಾನು ಅಲ್ಲಿ ಹೋದೆನು. ನೆಕ್ಸ್ಟ್ ಅವರಿಗೆ ನಮ್ಮ ಮೇಲೆ ಪ್ರಾರಂಭದಲ್ಲಿ ಪವಿತ್ರಾತ್ಮ ವರ ಇಳಿದ ಹಾಗೆ ಅವರ ಮೇಲೆ ಇಳಿಯಿತು. ದೇವರನ್ನು ತಡೆಯುವುದಕ್ಕೆ ನಾವು ಯಾರು ಅಂತ ಅವರು ಹೇಳ್ತಾರೆ.
ಇಲ್ಲಿ ಬೇಕಾದ್ರೆ ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಓಕೆ, 11ನೇ ಅಧ್ಯಾಯ 1ನೇ ವಚನವನ್ನು ನಾನು ಓದ್ತೇನೆ. ಅನ್ಯ ಜನರು ಸಹ ದೇವರ ವಾಕ್ಯವನ್ನು ಅಂಗೀಕರಿಸಿದರೆಂಬ ಸಮಾಚಾರವನ್ನು ಅಪೊಸ್ತಲರು ಯೂದಾಯದಲ್ಲಿದ್ದ ಸಹೋದರರು ಕೇಳಿದರು. ಪೇತ್ರನು ಯೆರೂಸಲೇಮಿಗೆ ಬಂದಾಗ ಸುನ್ನತಿಯವರು ಅಂದರೆ ಯಹೂದ್ಯರು, ನೀನು ಸುನ್ನತಿಲ್ಲದವರಲ್ಲಿ ಸೇರಿ ಅವರ ಸಂಗಡ ಊಟ ಮಾಡಿದೆಯಲ್ಲ ಎಂದು ಅವನ ಕೂಡ ವಿವಾದಿಸಿದರು. ಫಸ್ಟ್ ಅವರು ಕೇಳಿದ್ದು 4ನೇ ವಚನ, ಪೇತ್ರ ನಡೆದ ಸಂಗತಿಗಳನ್ನು ಅವರಿಗೆ ಮೊದಲಿನಿಂದ ಕ್ರಮವಾಗಿ ವಿವರಿಸಿ ಹೇಳಿದ್ದೇನೆಂದರೆ, ನಾನು ಯೊಪ್ಪ ಪಟ್ಟಣದ ಪ್ರಾರ್ಥನೆ ಮಾಡಿದ್ದಾಗ ಧ್ಯಾನ ಪರವಶನಾಗಿದ್ದೆ. ಓಕೆ, ಇಲ್ಲಿ ನಾವು ಅದನ್ನು ಮಾತಾಡಿದೆ. ಓಕೆ, ಹೇಗೆ ನನ್ನನ್ನು ದೇವರು ಗೈಡ್ ಮಾಡಿದ್ರು, ಲೀಡ್ ಮಾಡಿದ್ರು ಅಂತ. ಈ ಪ್ರಕಟಣೆ ನಾವು ದೇವರಿಂದ ಹುಟ್ಟಿದವರು, ಧರ್ಮಶಾಸ್ತ್ರದಿಂದ ನಾವು ವಿಮುಕ್ತರಾಗಿದ್ದೇವೆ, ನೇಮ ನಿಷ್ಠೆಗಳಿಂದ ನಾವು ವಿಮುಕ್ತರಾಗಿದ್ದೇವೆ ಎಂಬ ಪ್ರಕಟಣೆಯನ್ನು ದೇವರು ಅಪೊಸ್ತಲ ಪೌಲನಿಗೆ ಕೊಡುತ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಪೇತ್ರನೇನು ಮಾಡುತ್ತಾನೆ, ಯೆರೂಸಲೇಮಿಗೆ ಬಂದಾಗ ಯಾಕೋಬನ ಕಡೆಯವರು ಬರುವಾಗ ಅನ್ಯ ಜನ ವಿಶ್ವಾಸಿಗಳು ಅವರೊಟ್ಟಿಗೆ ಅವರಿಂದ ಅವನು ಸಪರೇಟ್ ಆಗ್ತಾನೆ. ಯಾಕೆಂದರೆ ಯಹೂದ್ಯರ ಭಯದಿಂದ. ಇಲ್ಲಿ ಅಪೊಸ್ತಲ ಪೌಲನು ಅವರಿಗೆ ನೇರವಾಗಿ ಮಾತಾಡ್ತಾನೆ, ನೀನು ಯಹೂದ್ಯನಾಗಿದ್ದು ಅನ್ಯ ಜನರಾಗಿ ನಡೆದ ನಂತರ ಅನ್ಯ ಜನರನ್ನು ಯಹೂದ್ಯರಾಗಿ ನಡಲಿಕ್ಕೆ ಬಲಾತ್ಕರಿಸಿದೇನು ನೀನು? ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುತ್ತೇವೆ, ಅದೇ ರೀತಿ ಅವರು ಕೂಡ ರಕ್ಷಣೆ ಹೊಂದುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದಲೇ ನಾವು ನೀತಿವಂತರಾಗುತ್ತೇವೆ, ಅವರು ಕೂಡ ಅದೇ ರೀತಿ ಹೊಂದುತ್ತಾರೆ. ನಮಗೂ ಅವರಿಗೂ ದೇವರು ಏನು ಭೇದ ಮಾಡಲಿಲ್ಲ. ಆ 2ನೇ ಅಧ್ಯಾಯ 11ನೇ ವಚನದಿಂದ ನೀವು ಓದಿರಿ, ನಿಮ್ಗೆ ಅರ್ಥ ಆಗ್ತದೆ. ಓಕೆ, ನೀನು ಯಾಕೆ ಅಲ್ಲಿ ಕಪಟ ಮಾಡುತ್ತೆ? ಯಾಕೆ ಅವ್ರಿಗೆ ಭಯ ಪಡಬೇಕು? ನಾವು ಸತ್ಯವನ್ನು ಫಾಲೋ ಮಾಡಬೇಕು ಅಂತ ಪೇತ್ರನಿಗೆ ಆತನು ಎನ್ಕರೇಜ್ ಮಾಡ್ತಾನೆ. ನೆಕ್ಸ್ಟ್ ಈ ಮಾತನ್ನು ಆತನು ಪೇತ್ರನಿಗೆ ಹೇಳುವಂಥದ್ದು 2ನೇ ಅಧ್ಯಾಯ 20ನೇ ವಚನ, ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ, ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ, ಕ್ರಿಸ್ತನು ನನ್ನ ಮುಖಾಂತರ ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಾವು ಕ್ರಿಸ್ತನ ಮುಖಾಂತರ ನಾವು ಜೀವಿಸುವವರಲ್ಲ. ಇಲ್ಲಿ ಪೌಲ ಹೇಳುವುದಿಲ್ಲ ನಾನಿನ್ನು ಕ್ರಿಸ್ತನ ಮುಖಾಂತರ ಜೀವಿಸ್ತೇನೆ ಅಂತ ಹೇಳಿಲ್ಲ. ಇಲ್ಲಿ ಹೇಳ್ತಾನೆ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ, ಕ್ರಿಸ್ತನು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ, ಕ್ರಿಸ್ತನು ನನ್ನಲ್ಲಿ ಮನೆ ಮಾಡಿದ್ದೇನೆ. ನಾನು ಎಂಬವನು ಅವನು ಸತ್ತಿದ್ದೇನೆ, ನಾನು ಎಂಬವನು ಆತನು ಶಿಲುಬೆಗೆ ಹೋಗಿದ್ದೇನೆ. ಕ್ರಿಸ್ತನೊಂದಿಗೆ ನಾನು ಎಂಬ ಹಳೆಯ ಮನುಷ್ಯನು ಆತನು ಶಿಲುಬೆಗೆ ಹೋಗಿದ್ದಾನೆ. ಹಳೆಯ ಮನುಷ್ಯನ ಶರೀರದ ಒಳಗೆ ವಾಸ ಮಾಡುತ್ತಿದ್ದ ಆದಾಮನ ಸಂಬಂಧದಿಂದ ಹುಟ್ಟಿದಂಥ ಪಾಪಿ ಎಂಬವನು ಆತನು ಶಿಲುಬೆಗೆ ಹೋಗಿದ್ದಾನೆ. ಮನುಷ್ಯನು ರಿಯಲಿ ಇದೆ ಸ್ಪಿರಿಟ್ ಬೀಯಿಂಗ್, ಅವನ ಆತ್ಮಸ್ವರೂಪಿ, ಅವನಿಗೆ ಒಂದು ಪ್ರಾಣ ಇದೆ. ಅವನು ಈ ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡ್ತಾನೆ. ಶರೀರ ನಾವಲ್ಲ, ಪ್ರಾಣ ನಾವಲ್ಲ, ಆತ್ಮ ಎಂಬ ಒಂದು ನಾವಾಗಿದ್ದೇವೆ. ಪಾಪ ಎಂಬುವಂಥದ್ದು ದಟ್ ಇಸ್ ಎ ನೇಚರ್. ಆ ಪಾಪಿ ಎಂಬವನು ರಿಯಲ್ ಮ್ಯಾನ್, ಓಲ್ಡ್ ಮ್ಯಾನ್, ಹಳೆಯ ಮನುಷ್ಯನು, ಆತನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹೋಗಿದ್ದಾನೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹೋಗಿದ್ದಾನೆ, ಬಾಧೆಯನ್ನು ಅನುಭವಿಸ್ತಾನೆ, ಆತನು ಹೂಣಲ್ಪಟ್ಟ ನರಕಕ್ಕೆ ಹೋಗಿದ್ದಾನೆ. ಈಗ ನಾವು ಕ್ರಿಸ್ತನೊಡನೆ ಎದ್ದು ಬಂದಿದ್ದೇವೆ, ಹೊಸಬರಾಗಿ ನಾವು ಹುಟ್ಟಿದ್ದೇವೆ. ದೇವರು ನಮ್ಮನ್ನು ನೋಡುವಾಗ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ ನೋಡ್ತಾನೆ, ಹೊಸ ವ್ಯಕ್ತಿಗಳಾಗಿ ನೋಡ್ತಾನೆ. ಓಕೆ, ನಮ್ಮ ಹಳೆಯ ಮನುಷ್ಯನನ್ನು ಆತನು ನೋಡುವುದಿಲ್ಲ, ಹಳೆಯ ವ್ಯಕ್ತಿಯನ್ನು ಆತ ನಮ್ಮ ನೋಡುವುದಿಲ್ಲ, ಹಳೆಯ ಮಿಸ್ಟೇಕ್ಗಳನ್ನು ಆತ ನಮ್ಮ ನೋಡುವುದಿಲ್ಲ. ಯಾಕಂದರೆ ನಾವು ದೇವರ ಸಂತಾನವಾಗಿದ್ದೇವೆ, ನಾವು ದೇವರ ಆಫ್ಸ್ಪ್ರಿಂಗ್ ಆಗಿದ್ದೇವೆ, ನಾವು ದೇವರಿಂದ ಹುಟ್ಟಿದವರು. ದೇವರ DNA, ದೇವರ ಗುಣಶಕ್ತಿಗಳು ನಮ್ಮ ಆತ್ಮದಲ್ಲಿ ವರ್ಗಾವಣೆ ಆಗಿದೆ. ಈಗ ಜೀವಿಸುವುದು ನಾನು ಕ್ರಿಸ್ತ ದೇವಕುಮಾರನ ನಂಬಿಕೆಯ ಮೂಲಕ. ಈ ಶರೀರದಲ್ಲಿರುವ ನಾನು ಎಂಬುವನು ಜೀವಿಸುವುದು ನನ್ನ ನಂಬಿಕೆಯಲ್ಲ, ಆತನ ನಂಬಿಕೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಹಿಸ್ ಫೇತ್ ಇಸ್ ಇನ್ ಮೀ. ಆತನ ನಂಬಿಕೆಯು ನನ್ನಲ್ಲಿದೆ, ಆತನ ನಂಬಿಕೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ಆತನ ನಂಬಿಕೆಯು ನನ್ನಲ್ಲಿ ಇದೆ. ಈಗ ಶರೀರದಲ್ಲಿರುವ ನಾನು, ಶರೀರ ಎಂಬುದು ನಾನು ಅಲ್ಲ, ಶರೀರ ಎಂಬುದು ಅದು ನನ್ನ ಮನೆ. ದೇವರು ಈ ಭೂಲೋಕದಲ್ಲಿ ಸಂಪರ್ಕ ಮಾಡಲಿಕ್ಕೆ, ಫಂಕ್ಷನ್ ಆಗಲಿಕ್ಕೆ, ಇನ್ನೊಬ್ಬರಿಗೆ ನಾವು ರೀಚ್ ಆಗಲಿಕ್ಕೆ ಈ ಮನೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಮನೆಯಲ್ಲಿ ನಾವು ಪ್ರಿಯರೇ ಜೀವಿಸುವಾಗ ನಾವು ಫೀಲಿಂಗಲ್ಲಿ ಜೀವಿಸುವವರಲ್ಲ, ನಾವು ನೋಡುವವರಾಗಿ ಜೀವಿಸುವವರಲ್ಲ, ನಾವು ನಂಬುವವರಾಗಿ ಜೀವಿಸ್ತೇವೆ. ನಮ್ಮ ಒಳಗೆ, ಈ ಶರೀರದ ಒಳಗೆ ಇರುವ ರಿಯಲ್ ಮ್ಯಾನ್ ಅನ್ನು ನಾವು ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರಜ್ವಲಿಸಬೇಕಂತ ಹೇಳಿದ್ರೆ ನಮಗೆ ವಾಕ್ಯ ಬೇಕು. ವಾಕ್ಯ ಅದು ನಿಮಗೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ನಿಮಗೆ ಬಾಹಟ ಇದ್ದರೆ ಸಾಲದು. ಆ ವಾಕ್ಯ ನಿಮ್ಮ ಆತ್ಮದೊಳಗೆ ಪ್ರವೇಶವಾಗಬೇಕು, ಆ ವಾಕ್ಯ ನಿಮ್ಮ ಆತ್ಮಕ್ಕೆ ಪ್ರಕಟಣೆ ಆಗಬೇಕು.
ನಿಮ್ಮ ವಾಕ್ಯ ಯಾವಾಗ ನಿಮ್ಮ ಆತ್ಮದಲ್ಲಿ ಪ್ರಕಟಣೆ ಆಗ್ತದೆ, ಬೆಳಕಾಗ್ತದೆ, ಆಗ ನಿಮ್ಮ ಆತ್ಮ ದೇವರು ನಿಮಗೋಸ್ಕರ ಇಟ್ಟ ಸಂಗತಿಗಳನ್ನು ನೋಡ್ತದೆ, ಕೇಳ್ತದೆ. ಹೇಗೆ ನಿಮ್ಮ ಶರೀರಕ್ಕೆ 5 ಇಂದ್ರಿಯಗಳಿವೆಯೋ ಅದೇ ರೀತಿ ನಿಮ್ಮ ಆತ್ಮಕ್ಕೆ ಇಂದ್ರಿಯಗಳಿವೆ. ನಿಮ್ಮ ಆತ್ಮಕ್ಕೆ ಕಣ್ಣಿದೆ, ನಿಮ್ಮ ಆತ್ಮಕ್ಕೆ ಕಿವಿ ಇದೆ, ನಿಮ್ಮ ಆತ್ಮಕ್ಕೆ ಫೀಲಿಂಗ್ ಇದೆ, ನಿಮ್ಮ ಆತ್ಮಕ್ಕೆ ಸ್ಪರ್ಶ ಇದೆ, ಟೇಸ್ಟ್ ಇದೆ, ಸ್ಮೆಲ್ ಇದೆ ನಿಮ್ಮ ಆತ್ಮಕ್ಕೆ. ಯಾಕಂತ ಹೇಳಿದ್ರೆ ನಾವು ರಿಯಲ್ ವ್ಯಕ್ತಿಗಳು ಆತ್ಮಿಕ ಲೋಕದಲ್ಲಿ ಜೀವಿಸೋರು. ನಾವು ಕ್ರಿಸ್ತ ಯೇಸುನಲ್ಲಿ ಇರುವುದು ಪ್ರಿಯರೇ ಅದು ದೇವರಿಂದಲೇ. ನಮ್ಮನ್ನು ನಾವು ಕ್ರಿಸ್ತನಲ್ಲಿ ಹಾಕಿದ್ದಲ್ಲ, ದೇವರು ಇವತ್ತು ನಮ್ಮನ್ನು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಅದಕ್ಕೋಸ್ಕರ ಪೌಲ ಪೇತ್ರನಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ಕ್ರಿಸ್ತನೊಂದಿಗೆ ಆ ಹಳೆಯ ಮನುಷ್ಯನು ಶಿಲುಬೆಗೆ ಹೋಗಿದ್ದಾನೆ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ವಾಸ ಮಾಡ್ತಾನೆ. ಕೆಲವೊಮ್ಮೆ ನಾವು ಹೇಳ್ತೇವೆ, ಕರ್ತನೆ ನೀನು ಮೇಲಕ್ಕೆ ಹೋಗಬೇಕು, ನಾನು ಕೆಳಗೆ ಹೋಗಬೇಕು. ನಾನು ಕೆಳಗೆ ಹೋಗಬೇಕು, ಮೇಲಕ್ಕೆ ಹೋಗಿ ನಾನೆಂಬವನು ಸತ್ತಿದ್ದಾನೆ, ನಾನೆಂಬವನಿಲ್ಲ. ನಾನೆಂಬವನು ಆಲ್ರೆಡಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಬೇಕು. ಈಗ ನಾನಲ್ಲ ಜೀವಿಸೋ, ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದಾನೆ. ಕೆಲವರು ಬೋಧಕರು ಸೆಲ್ಫ್ ಮಸ್ಟ್ ಡೈ, ಸೆಲ್ಫ್ ಮಸ್ಟ್ ಡೈ. ನಾನು ಸತ್ತಿದ್ದೇನೆ, ಇನ್ನೇನು ಸೆಲ್ಫ್ ಡೈ ಆಗ್ಲಿಕ್ಕೆ ಉಂಟು. ಇನ್ನು ಶಾರೀರಿಕ ಇಚ್ಛೆಗಳನ್ನು ನಾವು ಕಿಲ್ ಮಾಡಬೇಕು. ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ಶರೀರಾದಿನ ಭಾವದ ಪ್ರಕಾರ, ನಿಮ್ಮ ಶರೀರ ಫೀಲಿಂಗ್ ಪ್ರಕಾರ ನೀವು ನಡೆದರೆ ಸಾಯುವುದು ನಿಶ್ಚಯ. ಬಟ್ ಪವಿತ್ರಾತ್ಮನ ಮೂಲಕ ನಿಮ್ಮ ಶಾರೀರಿಕ ಇಚ್ಛೆಗಳನ್ನು ನೀವು ನಾಶ ಮಾಡೋದಾದರೆ ನೀವು ಬದುಕುತ್ತೀರಿ ಆತನಿಗೋಸ್ಕರ. ನಾನೆಂಬವನು ಸಾಯಬೇಕು, ನಾನು ಆಲ್ರೆಡಿ ಸತ್ತಿದ್ದೇನೆ, ಇನ್ನು ಸಾಯಲಿಕ್ಕೆ ಇಲ್ಲ. ಬಟ್ ಅದು ಕೇಳಲಿಕ್ಕೆ ಖುಷಿ ಆಗಿರ್ಬೋದು. ದ ಸೆಲ್ಫ್ ಮಸ್ಟ್ ಡೈ. ನೋ, ಸೆಲ್ಫ್ ಎಂಬುವಂಥದ್ದು ನಮ್ಮ ಹ್ಯೂಮನ್ ಸ್ಪಿರಿಟ್. ಸೆಲ್ಫ್ ಎಂಬುವಂಥದ್ದು ನಮ್ಮ ಶರೀರ ಸೆಲ್ಫ್ ಅಲ್ಲ. ಸೆಲ್ಫ್ ಎಂಬುವಂಥದ್ದು ನಮ್ಮ ಹ್ಯೂಮನ್ ಸ್ಪಿರಿಟ್. ನಮ್ಮ ಹ್ಯೂಮನ್ ಸ್ಪಿರಿಟ್ ಆತನು ಪಾಪಿಯಾಗಿದ್ದ, ರಿಯಲ್ ಮ್ಯಾನ್ ಪಾಪಿಯಾಗಿದ್ದ. ಆತನು ಕ್ರಿಸ್ತನೊಂದಿಗೆ ಅಪೊಸ್ತಲ ಪೌಲ ಹೇಳ್ತಾನೆ ಶಿಲುಬೆಗೆ ಹೋಗಿದ್ದಾನೆ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನಲ್ಲಿ ಜೀವಿಸ್ತಾನೆ. ದೇವರು ನನ್ನನ್ನು ಕ್ರಿಸ್ತನೆಂಬ ಮನೆಯಲ್ಲಿ ಹಾಕಿದ್ದಾನೆ. ದೇವರು ನನ್ನನ್ನು ನೋಡುವಾಗ ಕ್ರಿಸ್ತನನ್ನು ನೋಡಿದಾಗೆ ನೋಡುತ್ತಾನೆ, ಕ್ರಿಸ್ತನನ್ನು ನೋಡುತ್ತಾನೆ. ಕ್ರಿಸ್ತನಲ್ಲಿ ನಾನು ಮರೆಯಾಗಿದ್ದೇನೆ. ಕ್ರಿಸ್ತನ್ ನನ್ನ ಮೂಲಕ ಜೀವಿಸ್ತಾನೆ, ಕ್ರಿಸ್ತ ನನ್ನ ಮೂಲಕ ಚಲಿಸ್ತಾನೆ, ಕ್ರಿಸ್ತ ನನ್ನ ಮೂಲಕ ನೋಡುತ್ತಾನೆ, ಕೇಳ್ತಾನೆ, ಕ್ರಿಸ್ತ ನನ್ನ ಮೂಲಕ ಮಾತಾಡುತ್ತಾನೆ, ನನ್ನಲ್ಲಿ ಇದ್ದುಕೊಂಡು ಮಾತಾಡುತ್ತಾನೆ. ನನ್ನ ಜೀವಿತವನ್ನು ಆತನು ಜೀವಿಸ್ತಾನೆ, ಆತನು ಪರಿಶುದ್ಧತೆಯಲ್ಲಿ ಜೀವಿಸ್ತಾನೆ. ಬೇರೆ ಯಾವಾಗ ಈ ಒಂದು ಬೆಳಕು ಪ್ರಕಟಣೆ ನಮಗೆ ಆಗ್ತದೆ, ಆತನಿಗೆ ಜೀವಿಸಲಿಕ್ಕೆ ಈ ಶರೀರದಲ್ಲಿ ನಾವು ಅವಕಾಶ ಕೊಡ್ತೇವೆ. ನಮ್ಮ ಅಂಗಗಳು ಅದು ನಮ್ಮದಲ್ಲ, ನಮ್ಮ ಕಣ್ಣುಗಳು ನಮ್ಮದಲ್ಲ, ನಮ್ಮ ಬ್ಲಡ್ ಸೆಲ್ಗಳು ಅದು ನಮ್ಮದಲ್ಲ, ಅದು ಕ್ರಿಸ್ತನದ್ದಾಗಿದೆ. ಡೋಂಟ್ ಬಿ ಅಫ್ರೈಡ್ ಆಫ್ ದ ಡಿಸೀಸ್. ಕ್ರಿಸ್ತನಲ್ಲಿ ಯಾರು ಎಂಬುವಂಥದ್ದು, ಕ್ರಿಸ್ತ ನಿಮ್ಮಲ್ಲಿ ಯಾರೆಂದು ತನ್ನ ಪ್ರಕಟಣೆಯನ್ನು ತೆಗೆದುಕೊಳ್ಳ್ರಿ. ನಾಳೆ ಉಳಿದ ಎಲ್ಲ ಸಂಗತಿಗಳು ಸೆಟಲ್ ಆಗ್ತವೆ. ಭಯ ಪಡಬೇಡ್ರಿ. ದೇವರ ವಾಕ್ಯವನ್ನು ಪುನಃ ಪುನಃ ಕೇಳಿ, ಸತ್ಯವಾಕ್ಯಗಳನ್ನು ಕೇಳಿ. ನಂಬಿಕೆ ಹೇಗೆ ಬರುತ್ತದೆ? ದೇವರ ವಾಕ್ಯವನ್ನು ಕೇಳಿದಾಗ 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 ಬರುತ್ತದೆ. ಓಕೆ, ಅದರಿಂದ ಪ್ರಿಯರೇ, ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿರಿ. ಆತನು ನಿಮ್ಮಲ್ಲಿ ಜೀವಿಸಲಿ, ಆತನು ನಿಮ್ಮಲ್ಲಿ ಮನೆ ಮಾಡಲಿ, ಆತನು ನಿಮ್ಮ ಮುಖಾಂತರ ಜೀವಿಸಲಿ. ನಾನು ಹೇಳ್ತೇನೆ, ಆಗ ನೀವಲ್ಲ, ಆತ ನಿಮ್ಮಲ್ಲಿ ಜೀವಿಸ್ತಾನೆ. ನೀವು ಸ್ಟ್ರಗಲ್ ಆಗೋದಿಲ್ಲ, ಆತ ನಿಮ್ಮಲ್ಲಿ ಆನಂದ ಪಡುತ್ತಾನೆ. ಆತನ ಆನಂದವೇ ಅದು ನಿಮ್ಮ ಆನಂದ, ಆತನ ಸಂತೋಷವೇ ನಿಮ್ಮ ಸಂತೋಷ, ಆತನ ಆಲೋಚನೆಗಳು ನಿಮ್ಮ ಆಲೋಚನೆಗಳು, ಆತನ ಫೀಲಿಂಗ್ಗಳು ಅದು ನಿಮ್ಮ ಫೀಲಿಂಗ್ ಆಗ್ತದೆ. ಯು ವಿಲ್ ಎಸ್ಕೇಪ್ ಫ್ರಮ್ ಟೆಂಪ್ಟೇಷನ್. ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಜಸ್ಟ್ ಯೇಸು ನಿಮ್ಮ ಹೃದಯದಲ್ಲಿ ಕರೆ. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಾವು ನಂಬುತ್ತೇವೆ, ನಮಗೆ ಬಿಡುಗಡೆ ಆಯಿತು. ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಇನ್ನು ಮುಂದೆ ಜೀವಿಸುವ ನಾವಲ್ಲ, ಕ್ರಿಸ್ತ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ಈಗ ಶರೀರದಲ್ಲಿರುವ ನಾವು ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿ ಬದುಕುತ್ತೇವೆ. ಆತನ ಫೇತಲ್ಲಿ ನಾವು ಬದುಕುತ್ತೇವೆ. ವಿ ಥ್ಯಾಂಕ್ ಯು ಲಾರ್ಡ್ ಯುವರ್ ಗ್ರೇಸ್. ಥ್ಯಾಂಕ್ ಯು ಲಾರ್ಡ್ ಅನಾಯಿಂಟಿಂಗ್. ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್.
ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ರಿಲೀಸ್ ದ ಅನಾಯಿಂಟಿಂಗ್ ಆ್ಯಂಡ್ ಗ್ರೇಸ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಬಿ ಬ್ಲೆಸ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ವೀಕ್ಷಿಸಿರಿ. 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ ಓಡುಪಿ ಚರ್ಚ್ ಉಡುಪಿ. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ 7:15 8 ಗಂಟೆ ತನಕ. ಬನ್ನಿ, ನನ್ನೊಂದಿಗೆ ಜಾಯ್ನ್ ಆಗಿರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಸಂಜೆ 6 ಗಂಟೆಯಿಂದ 8:15 ತನಕ ಈವ್ನಿಂಗ್ ಸರ್ವಿಸ್ ಇದೆ. ಸಂಡೇ ನಮ್ಮದು ಸರ್ವಿಸ್ ಇದೆ 9 ಗಂಟೆಯಿಂದ 11:15 ತನಕ 11:15. ಓಕೆ, ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ. ಬಿಗ್ ಜೆ ಟಿವಿಯಲ್ಲಿ ನಮ್ಮ ಪ್ರೋಗ್ರಾಮನ್ನು ಕಂಟಿನ್ಯೂ ವಾಚ್ ಮಾಡಿ. ಯು ಬ್ಲೆಸ್ ಎ ಮ್ಯಾನ್.